ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ನೀವೇನು ತಮ್ಮನೇಲಿ ನೋಡಿ ಈ ವಿಡಿಯೋಗೆ ಎಂಟ್ರಿ ಆಗಿದ್ದೀರಾ, ಫಸ್ಟ್ ಟೈಮ್ ಬರ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅದೇ ರೀತಿ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಈಗ ಟಾಪಿಕ್ ಬರೋಣ. ನೋಡಿ, ಎರಡು ಸೇಮ್ ಕಾಯಿನ್ಗಳು, ಒಂದರ ಬೆಲೆ ಸಾಮಾನ್ಯವಾಗಿ 5 ರಿಂದ 10 ರೂಪಾಯಿ, ಮತ್ತೊಂದರ ಬೆಲೆ 1 ಲಕ್ಷ ರೂಪಾಯಿ. ಯಾಕೆ? ಖಂಡಿತವಾಗೂ ರೀಸನ್ ಇದೆ. ಈ ಥರದ ನಾಣ್ಯಗಳು ಇಡೀ ಪ್ರಪಂಚದಲ್ಲಿ ಕೇವಲ 3 ಇರುವಂಥದ್ದು. 4ನೇ ನಾಣ್ಯ ಕೂಡ ಇದುವರೆಗೂ ಸಿಕ್ಕೇ ಇಲ್ಲ. ಒರಿಜಿನಲ್ ಕಾಯಿನ್ಗಳು ನಾನು ಹೇಳ್ತಾ ಇರೋದು. ಡೂಪ್ಲಿಕೇಟ್ ಕಾಯಿನ್ಗಳು ಸುಮಾರು ಇದ್ದಾವೆ. ಒರಿಜಿನಲ್ ಕಾಯಿನ್ಗಳಿಗೂ ಡೂಪ್ಲಿಕೇಟ್ ಕಾಯಿನ್ಗಳಿಗೂ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ. ಅಷ್ಟು ಚೆನ್ನಾಗಿ ಡೂಪ್ಲಿಕೇಟ್ ಮಾಡಿರ್ತಾರೆ. ಅದನ್ನ ಟೂಲ್ಡ್ ಕಾಯಿನ್ಗಳು ಅಂತಾರೆ. ಸೊ ಹಾಗಂದ ಮಾತ್ರಕ್ಕೆ ಅವೆಲ್ಲವೂ ಒರಿಜಿನಲ್ ಆಗೋದಿಲ್ಲ. ಕೇವಲ 3 ಜನ ಡಿಸ್ಟ್ರಿಬ್ಯೂಟರ್ಗಳು ಏನು ಈ ಒಂದು ನಾಣ್ಯಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ, ಮತ್ತೆ ಸೇಲ್ ಮಾಡ್ತಾ ಇರ್ತಾರೆ. ಅಂಥವ್ರ ಹತ್ರ 3 ಜನರ ಹತ್ರ ಒರಿಜಿನಲ್ ಕಾಯಿನ್ ಇರುವಂಥದ್ದು. 4ನೇ ನಾಣ್ಯ ಇದುವರೆಗೂ ಸಿಕ್ಕೇ ಇಲ್ಲ. ನಿಮ್ಮ ಹತ್ರ ಇದೆ, ನನ್ನ ಹತ್ರ ಇದೆ ಅನ್ಕೊಂಡ್ರೆ ಅದು ಮೂರ್ಖತನ. ನೋಡಿ, 1983 ಅಂತ ಇರಬೇಕು. ಕೆಳಗಡೆ ನಿಮ್ಗೆ ಏನ್ ಕಾಣಿಸ್ತಾ ಇದೆ? ಒಂದು ಸಣ್ಣದಾಗಿರುವಂತಹ ಡೈಮಂಡ್ ಶೇಪ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ 1983 ಕೆಳಗಡೆ, ಅಲ್ಲಿ ಸ್ಟಾರ್ ಇರಬೇಕು. ಹೈದರಾಬಾದ್ ಮಿಂಟ್ ನ 1983 ನಾಣ್ಯಕ್ಕೆ ಎಷ್ಟು ಬೆಲೆ? 1 ಲಕ್ಷ ರೂಪಾಯಿ. ಈ ಒಂದು ಕಂಡೀಷನ್ ಇತ್ತು ಅಂದ್ರೆ ಅದಕ್ಕೆ 1 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಬೆಲೆ ಖಂಡಿತವಾಗಿಯೂ ಇದೆ. ಇವಾಗ ಕಮೆಂಟ್ ಅಲ್ಲಿ ಕೇಳ್ತೀರಾ, ನನ್ನ ಹತ್ರ ಇದೆ 1983 ನನ್ನ ಹತ್ರ ಇದೆ ಅಂತ. 1983 3 ಮಿಂಟ್ಗಳಿಂದ ಈ ನಾಣ್ಯಗಳು ಬಿಡುಗಡೆ ಆಗಿರುವಂತದ್ದು. ಒಂದು ಬಾಂಬೆ, 2ನೇದು ಕೋಲ್ಕತ್ತಾ, ಹಾಗೂ 3ನೇದು ಹೈದರಾಬಾದ್. ಬಾಂಬೆ ಮತ್ತು ಕೋಲ್ಕತ್ತಾ ನಾಣ್ಯಗಳು ತೀರಾ ಸಾಮಾನ್ಯವಾದಂತಹ ನಾಣ್ಯಗಳು. ಇದು ನೀವು ನೋಡ್ತಾ ಇದ್ರಲ್ಲ, ಇದು ಬಾಂಬೆ ಮಿಂಟ್ ನ ನಾಣ್ಯ. ಕೋಲ್ಕತ್ತಾ ಮಿಂಟ್ ಆದ್ರೆ ನೋಡಿ, ಇಲ್ಲಿ ಯಾವುದೇ ರೀತಿಯ ಮಿಂಟ್ ಮಾರ್ಕ್ ಇರೋದಿಲ್ಲ, ಖಾಲಿ ಇರುತ್ತೆ. ಹೈದರಾಬಾದ್ ಆದ್ರೆ ಮಾತ್ರ ಇಲ್ಲಿ ಸ್ಟಾರ್ ಇರುತ್ತೆ, ಸ್ಟಾರ್ ಮಾರ್ಕ್ ಇರಬೇಕು. ಈ ಡೈಮಂಡ್ ಶೇಪ್ ಬದಲು ಸ್ಟಾರ್ ಶೇಪ್ ಇರುತ್ತೆ. ಕ್ಲಿಯರ್ ಇರುತ್ತೆ ಸ್ಟಾರ್ ಶೇಪ್. ನಿಮ್ಗೆ ಒಂದೊಂದು ಬೇರೆ ನಾಣ್ಯಗಳು ಬೇಕಾದ್ರೆ ತೋರಿಸ್ಬಿಡ್ತೀನಿ ಯಾವ ರೀತಿ ಇರುತ್ತೆ ಹೈದರಾಬಾದ್ ನ ಮಿಂಟ್ ಮಾರ್ಕ್ ಅಂತ. ಎಕ್ಸಾಂಪಲ್ಗೆ ನೋಡಿ, ಈ ಒಂದು ನಾಣ್ಯದಲ್ಲಿ ಹೈದರಾಬಾದ್ ನ ಮಿಂಟ್ ಮಾರ್ಕ್ ನಿಮ್ಗೆ ಕಾಣಿಸ್ತಾ ಇದೆ. ಸರಿಯಾಗಿ ನೋಡಿ, ಇಲ್ಲಿ ಸ್ಟಾರ್ ಶೇಪ್ ಇರುವಂತದ್ದು ನೋಡಿ, ಈ ಭಾಗದಲ್ಲಿ ಸ್ಟಾರ್ ಶೇಪ್ ಇದೆ. ಇದು ಹೈದರಾಬಾದ್ ಮಿಂಟ್ ನ ನಾಣ್ಯ. ಅದೇ ರೀತಿಯ ಈ ಒಂದು ಸ್ಟಾರ್ ಶೇಪ್ ಈ 1983 ಕೆಳಗಡೆ ಇರಬೇಕು. ಆ ತರದ ಒರಿಜಿನಲ್ ನಾಣ್ಯಗಳಿಗೆ ಖಂಡಿತವಾಗಿಯೂ ಬೆಲೆ ಇದೆ. ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ 1983 ಮತ್ತೊಂದು ವೆರೈಟಿ ಇರುವಂತದ್ದು, ನಿಮ್ಗೆ ಅದನ್ನ ಕ್ಲಿಯರ್ ಆಗಿ ತೋರಿಸ್ತೀನಿ ನೋಡಿ. ಇದು 1983 ಬಾಂಬೆ ಮಿಂಟ್ ನ ನಾಣ್ಯ. ಇದು ಕೂಡ ಅದೇ ಬಾಂಬೆ ಮಿಂಟ್ ನ ನಾಣ್ಯ. ನೋಡಿ, ಇದರಲ್ಲಿ ಡೈಮಂಡ್ ಶೇಪ್ ಸ್ವಲ್ಪ ದೊಡ್ಡದಾಗಿರುವಂತದ್ದು. ಈ ಕೆಳಗಡೆಯ ನಾಣ್ಯದಲ್ಲಿ ನೋಡಿ, ಈ ನಾಣ್ಯದಲ್ಲಿ ಡೈಮಂಡ್ ಶೇಪ್ ಚಿಕ್ಕದಾಗಿದೆ. ಇದ್ರಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಇದು ಮಿಂಟ್ ಮಾರ್ಕ್ ನ ವೆರೈಟಿ ಅಂತಾರೆ. ಇದರಲ್ಲಿ ಏನು ಜಾಸ್ತಿ ಬೆಲೆಯ ವ್ಯತ್ಯಾಸ ಇಲ್ಲ. ಎರಡಕ್ಕೂ ಕೂಡ ಈ ಒಂದು ಕಂಡೀಷನ್ ಅಲ್ಲಿ 20 ರೂಪಾಯಿಂದ 30 ರೂಪಾಯಿ ಅಷ್ಟೇ ಇರುತ್ತೆ. ಆದ್ರೆ ಇದೇ ಒಂದು ಜಾಗದಲ್ಲಿ ಏನಾದ್ರೂ ನಿಮ್ಮ ಒಂದು 1983 ಈ ಒಂದು ನಾಣ್ಯದಲ್ಲಿ ಸ್ಟಾರ್ ಮಿಂಟ್ ಇರಬೇಕು, ಸ್ಟಾರ್ ಮಾರ್ಕ್ ಇರಬೇಕು, ಹೈದರಾಬಾದ್ ನ ಮಿಂಟ್ ಮಾರ್ಕ್ ಇರಬೇಕು. ಆ ತರದ ಸ್ಟಾರ್ ಸಿಂಬಲ್ ಏನಾದ್ರೂ ಇಲ್ಲಿತ್ತು ಅಂದ್ರೆ ನಿಮ್ಮ ಸ್ಟಾರ್ ಖಂಡಿತವಾಗೂ ಚೇಂಜ್ ಆಗುತ್ತೆ. ಈ 1 ರೂಪಾಯಿ ನಾಣ್ಯಕ್ಕೆ 1 ಲಕ್ಷ ರೂಪಾಯಿ ಖಂಡಿತವಾಗಿಯೂ ಇದೆ. ನೋಡಿ, ಪ್ರೂಫ್ ತೋರಿಸ್ಬಿಡ್ತೀನಿ. ಪ್ರೂಫ್ ತೋರ್ಸಪ್ಪ ಫಸ್ಟ್ ಅಂತ ಹೇಳ್ತಾ ಇರ್ಬೋದು ನೀವು. ನೋಡಿ, 1983 ನೋಡಿ, ಇಲ್ಲಿ ಇದೇ 1 ರೂಪಾಯಿನ ನಾಣ್ಯ. ಇದನ್ನ ರಾಜಾ ಕಾಯಿನ್ ಅಂತ ಕರೀತಾರೆ. ಕಾಪರ್ ನಿಕಲ್ ನ ನಾಣ್ಯ, 6 ಗ್ರಾಮ್ ಇರುವಂತದ್ದು, 26 mm ಅಷ್ಟು ಸರ್ಕ್ಯುಲರ್ ನ ಒಂದೇ ಡಯಾಮೀಟರ್ ನ ಹೊಂದಿರುವಂತದ್ದು. ಇಲ್ಲಿ 1983 ವೆರಿ ಫೈನ್ ಕಂಡೀಷನ್ ಇತ್ತು ಅಂದ್ರೆ ಯಾವುದು ಬಾಂಬೆ ಮಿಂಟ್ ನಾನು ನಿಮ್ಗೆ ತೋರಿಸ್ತೆ, ಅದು ಮ್ಯಾಕ್ಸಿಮಮ್ ಅಂದ್ರೆ 50 ರಿಂದ 100 ರೂಪಾಯಿ ಇರುವಂತದ್ದು, ಸ್ಕೇರ್ ಕ್ಯಾಟಗರಿ ಇರುವಂತದ್ದು. ಅದೇ ರೀತಿಯ ಕೋಲ್ಕತ್ತಾ ನಾಣ್ಯ ಕಾಮನ್ ಕ್ಯಾಟಗರಿಯ ನಾಣ್ಯ. ನೋಡಿ, ಇಲ್ಲಿ ಹೈದರಾಬಾದ್ ನಾಣ್ಯ ಎಕ್ಸ್ಟ್ರೀಮ್ಲಿ ರೇರ್. ಎಕ್ಸ್ ಅಂದ್ರೆ ಏನು? ಎಕ್ಸ್ಟ್ರೀಮ್ಲಿ ರೇರ್ ಅಂತ ನೋಡ್ಬೋದು. ಈ ತರ ಇರುತ್ತೆ ನಿಮಗೆ ಆ ನಾಣ್ಯದ ಚಿತ್ರ. ನೋಡಿ, ಕ್ಲಿಯರ್ ಇರುತ್ತೆ. ಆದ್ರೆ ನೀವು ಟೂಲ್ಡ್ ಕಾಯಿನ್ ಅಂದ್ರೆ ನಾನು ಯಾವಾಗ ಹೇಳಿದೆ, ಡೂಪ್ಲಿಕೇಟ್ ಕಾಯಿನ್ ಅಲ್ಲಿ ಇಷ್ಟು ಕ್ಲಿಯರ್ ಆಗಿ ಮಿಂಟ್ ಮಾರ್ಕ್ ಇರೋದಿಲ್ಲ. ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ. 1983 ಈ ಒಂದು ನಾಣ್ಯ ಈ ತರ ಸ್ಟಾರ್ ಶೇಪ್ ಇತ್ತು ಅಂದ್ರೆ ನಿಮಗೆ ಅದಕ್ಕೆ 1 ಲಕ್ಷ ರೂಪಾಯಿ. ಈ ಆಗ್ಲೇ ಹೇಳಿದೀನಿ, ಇಡೀ ಪ್ರಪಂಚದಲ್ಲಿ ಸಿಕ್ಕಿರೋದು 3 ನಾಣ್ಯ. 4ನೇ ನಾಣ್ಯಕ್ಕೋಸ್ಕರ ಸಿಕ್ಕಾಪಟ್ಟೆ ಹುಡುಕ್ತಾ ಇದಾರೆ. ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ. ನಿಮ್ಮ ಹತ್ರ ಇದೆ ಅಂತ ಅನ್ಕೊಂಡ್ರೆ ಅದು ಟೂಲ್ಡ್ ಕಾಯಿನ್. ನೀವು ಪರ್ಚೇಸ್ ಮಾಡಿದೀರಾ, ನಾನು ಪರ್ಚೇಸ್ ಮಾಡಿದೀನಿ, ಬರೀ 10,000 ರೂಪಾಯಿ ಪರ್ಚೇಸ್ ಮಾಡಿದೀನಿ, 5,000 ರೂಪಾಯಿ ಪರ್ಚೇಸ್ ಮಾಡಿದೀನಿ ಅಂದ್ರೆ ಅದು ಟೂಲ್ಡ್ ಕಾಯಿನ್. ಅಂದ್ರೆ ಏನು? ಡೂಪ್ಲಿಕೇಟ್ ಕಾಯಿನ್. ಅದಕ್ಕೆ ಒರಿಜಿನಲ್ ಕಾಯಿನ್ ಅಲ್ಲ ಅದು. ಸೊ ಸರಿಯಾಗಿ ವಿಷಯನ ತಿಳ್ಕೊಳ್ಳಿ. ಆಮೇಲಿಂದ ನೀವು ಕಾಮೆಂಟ್ ಅಲ್ಲಿ ಬಂದು ನಿಮ್ಮ ಹತ್ರ ಯಾವ ಕಾಯಿನ್ ಇದೆ, ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕರಾರುವಕ್ಕಾಗಿ ಹೇಳಬಹುದು. ಒರಿಜಿನಲ್ ಕಾಯಿನ್ ಇರೋದು ಇಡೀ ವರ್ಲ್ಡ್ ಅಲ್ಲೇನೆ 3. ಈ 1983 ಒರಿಜಿನಲ್ ಕಾಯಿನ್ ಇರುವಂತದ್ದು ಒರಿಜಿನಲ್ 3.
ಅದನ್ನ ಮಿಕ್ಕಿ ಇರುವಂತದ್ದು ಇದುವರೆಗೂ ಸಿಕ್ಕಿರುವಂತವೆಲ್ಲವೂ ಡೂಪ್ಲಿಕೇಟ್. ನಿಮ್ಮ ಹತ್ರ ಇದೆ ಅನ್ಕೊಂಡ್ರೆ ಕೂಡ, ಯಾರು ಸಂಗ್ರಹಕಾರನ ಹತ್ರ ಇರ್ಬೋದು, ಇದೆ ಅನ್ಕೊಂಡ್ರೆ ಅದು ಡೂಪ್ಲಿಕೇಟ್ ಕಾಯಿನ್ ಆಗಿರುತ್ತೆ. ಸೊ ಸರಿಯಾಗಿ ಕೂಲಂಕುಷವಾಗಿ ಅಬ್ಸರ್ವ್ ಮಾಡಿ